ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ಕೆಲಸ ಖಾಯಮಾತಿ ಮಾಡಿಸ್ತೀವಿ ಅಂತ ಒಂದೂವರೆ ಲಕ್ಷ ರೂಪಾಯಿ 4 ಜನರ ಹತ್ರ ರಿಜಿಸ್ಟ್ರಾರ್ ಮಂಜುನಾಥ್ ತೆಗೆದುಕೊಂಡು 1.5 ವರ್ಷದಿಂದ ಸತಾಯಿಸ್ತಾರೆ. ಆದರೆ ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಆಯಿತೋ ಅದಾದ ತಕ್ಷಣ ಎಚ್ಚೆತ್ತುಕೊಂಡ ರಿಜಿಸ್ಟ್ರಾರ್ ಆ ದುಡ್ಡನ್ನು ವಾಪಸ್ ಕಳಿಸಿದ್ದಾರೆ. ಆದರೆ ಈಗ ಇರೋ ಪ್ರಶ್ನೆ, ಖಾಯಮಾತಿ ಯಾವಾಗ ಆಗುತ್ತೆ, ನಮ್ಮ ಜೀವನ ಭದ್ರವಾಗೋದು ಯಾವಾಗ ಅಂತ ವಿಮಲಮ್ಮ ಅವರು ಕಣ್ಣೀರು ಹಾಕ್ತಾ ಇದ್ರು. ಇನ್ನು 5 ತಿಂಗಳಿದೆ ನನ್ನ ಕೆಲಸ ಪೂರ್ತಿ ಆಗೋದಕ್ಕೆ, ಈಗಲಾದರೂ ಖಾಯಮಾತಿ ಮಾಡಿದ್ರೆ ಆ ಖಾಯಮಾತಿಯಿಂದ ಸಿಗೋ ಲಾಭದಲ್ಲಿ ಜೀವನ ನಡೆದು ಹೋಗ್ಬಿಡುತ್ತೆ, ಅದರಿಂದ ಏನು ಸವಲತ್ತುಗಳು ಸಿಗುತ್ತೋ ಅದರಲ್ಲಿ ಜೀವನ ನಡೆದು ಹೋಗುತ್ತೆ ಅಂತ. ವಿಮಲಮ್ಮ ಅವರೇ, ಖಾಯಮಾತಿಗೆ ಇನ್ನು 1 ಹೆಜ್ಜೆ ಬಾಕಿ ಇದೆ ಅನ್ನೋದು 1.5 ವರ್ಷದಿಂದ ಕೇಳ್ತಾ ಇರೋ ವಿಷಯ. ಆದರೆ ಈ ನಿಮಿಷಕ್ಕೂ ಖಾಯಮಾತಿ ಆಗಿಲ್ಲ. ಸಾಲಕ್ಕೆ ಬಡ್ಡಿ ಕಟ್ಟಾಯಿತು, ಈಗೇನೋ ಸಾಲದ ದುಡ್ಡು ವಾಪಸ್ ಬಂತು, ಆದರೆ ಬಡ್ಡಿ ದುಡ್ಡು ಕೊಡೋರು ಯಾರು, ಮುಂದಿನ ಜೀವನ ಏನು ಅನ್ನೋದು ಪ್ರಶ್ನೆ. ವಿಮಲಮ್ಮ ಅವರೇ, ಮೈಕ್ ಇಟ್ಕೊಂಡು ಮಾತಾಡಿ. ಹೌದು ಮೇಡಮ್ ಅವರೇ, ಈಗ ಮುಂದಿನ ಜೀವನ ಹೆಂಗೆ ಅಂತ ಅನ್ನೋದು ಈಗ ಯೋಚನೆ ಬಂದಾಯ್ತು ಮೇಡಮ್ ಅವರೇ ನನಗೆ. ಮುಂದೆ ಹೆಂಗ್ ಜೀವನ ಮಾಡೋದು ಏನು, ಮತ್ತೆ ಇವಾಗ ಏನ್ ಮಾಡ್ತಾರೆ ಅಂತಾನೆ ನನಗೆ ತಲೆನೇ ಕೆಟ್ಟು ಇದಾದಂಗ ಆಗ್ಬಿಟ್ಟೈತೆ ಮೇಡಮ್ ಅವರೇ. ಏನೋ ನಿಮ್ ಕಡೆಯಿಂದ ಒಂದು ಸಾಲ ಬಂತು, ದುಡ್ಡು ಬಂತು, ಮತ್ತೆ ಅದನ್ನ ಕೊಟ್ಟು ಏನೋ ಒಂಚೂರು ಉಸಿರು ಬಿಟ್ಕೊಂಡಿದೀನಿ ಮೇಡಮ್ ಅವರೇ. ಈಗ ಮುಂದೆ ಜೀವನ ಮಾಡೋದು ಹೆಂಗೆ ಅನ್ನೋದೇ ಯೋಚನೆ ಬಂದಿದೆ ಮೇಡಮ್ ಅವರೇ. ಓಕೆ, ಕಣ್ಣನವರೇ, ಸುದ್ದಿ ಪ್ರಸಾರ ಆದ್ಮೇಲೆ ವಿವಿಯಿಂದ ಏನಾದ್ರೂ ಯಾರಾದ್ರೂ ಮಾತಾಡಿದ್ರ ನಿಮ್ ಜೊತೆ? ಏನಾಯ್ತು, ಏನ್ ಕತೆ, ಏನಾದ್ರೂ ವಿಚಾರಿಸಿದ್ರ? ಕಣ್ಣನವ್ರಿಗೆ ಮೈಕ್ ಕೊಡಿ ವಿಮಲಮ್ಮ. ಇಲ್ಲ ಕೇಳಿಲ್ಲ, ಅದೆಲ್ಲ ಏನು ವಿಚಾರಿಸಿಲ್ಲ ಮೇಡಮ್. ಅದೆಲ್ಲ ಏನು ಯಾರು ಕೇಳಿಲ್ಲ ಮೇಡಮ್. ಯಾರು ಕೇಳಿಲ್ಲ, ಏನು ಕೇಳಿಲ್ಲ ಮೇಡಮ್. ಸುದ್ದಿ ಆದ್ಮೇಲೂ ಏನೋ ರಿಯಾಕ್ಷನ್ ಇಲ್ಲ ವಿವಿಯಿಂದ? ಯಾರಿಗೆ ಕೇಳಿಲ್ಲ ಮೇಡಮ್. ಆದ್ರೆ ಮುಂದೆ ಬಹಳ ಕಷ್ಟ ಇದೆ ಮೇಡಮ್. ತುಂಬಾ ಮಕ್ಕಳು 2 ಹೆಣ್ಮಕ್ಳು ಮದುವೆ ಮಾಡಿ ತುಂಬಾ ಕಷ್ಟದ ಅನುಭವಿಸ್ತಾ ಇದ್ರಿ ಮೇಡಮ್. 3 ಮಕ್ಕಳು, 3 ಹೆಣ್ಮಕ್ಳು, ಅವ್ರಿಗೂ 2 ಹೆಣ್ಮಕ್ಳು, ಇವ್ರಿಗೆ 3 ಮಕ್ಕಳು. ನಾವ್ ಇದನ್ನೇ ನಂಬ್ಕೊಂಡಿದ್ದೆ ಸರ್ ಇಷ್ಟು ಮೇಡಮ್. ನಾವು ಎಷ್ಟು ಕಷ್ಟಪಟ್ಟು ಕಣ್ಣಲ್ಲಿ ಕೈ ತೊಳ್ತಿದ್ವಿ ಮೇಡಮ್. ಏನೋ ಒಂದು ಒಳ್ಳೇದಾಗತ್ತೆ, ಕೋರ್ಟಿಗೆಲ್ಲ ಹೋಗಿದ್ದಾರೆ. ಕೋರ್ಟಲ್ಲಿ 15 ವರ್ಷ ಹೋರಾಡಿ ಇಲ್ಲಿ ಗಂಟ ಬಂದು ಮುಂದೆ ಏನಾದ್ರು ಒಳ್ಳೇದಾಗತ್ತಂತ 1.5 ವರ್ಷದಿಂದ ನಾವು ಕಾಯ್ದೆ ಕಣ್ಣೀರ್ಲಿ ಕೈ ತೊಳೆದ್ಬಿಟ್ಟು ಆ ಆಫೀಸಲ್ಲಿ ಹೋಗಿ 1 ಗಂಟೆ ನಿಲ್ಲಿಸಿ ನಮಗೆ ನಿಲ್ಸ್ಕೊಂಡೇ ಕಣ್ಣಲ್ಲಿ ಕೈ ತೊಳ್ದ ಮೇಡಮು. ಕಣ್ಣೀರಲ್ಲಿ ಕೈ ಸೋಲ್ಬಿಟ್ರು ಮೇಡಮ್. ನಾನು ಖಂಡಿತ ಮಾಡ್ಕೊಡ್ತೀನಿ. ಸಂಜೆ ಬೆಳಗ್ಗೆ ಅಳದು ಸಾಕಾಗ್ಬಿಡ್ತು ಮೇಡಮು. ಮನೆ ಕಡೆನೂ ಒಂದು ಜ್ಞಾನ ಇಲ್ಲ, ಇವ್ರ ಕಡೆನೇ ಒಂದು ಜ್ಞಾನ. ಬಹಳ ಕಷ್ಟದಲ್ಲಿ ಅನ್ಬೋದು. ಮುಂದೆ ನಮ್ಮ ಮಕ್ಕಳು ನಮಗೆ ನಾವೇನು ಆಸ್ತಿ ಮಾಡಿಟ್ಟಿದ್ದೀವಿ, ನಮಗೆ ಅನ್ನ ಆಗ್ತಾರೆ ಮೇಡಮು. ಏನೇನು ಇಲ್ಲ ಮೇಡಮು. ಬೀದಿಯಲ್ಲಿ ಇದ್ದಂಗಿದ್ದೀವಿ. ತುಂಬ ಸಾಲ ಇರೋ ಮನೆಯೂ ಬೋಗಿ ಹಾಕಿ ಅಡ ಹಾಕಿ ನಾವು ಎಷ್ಟು ಕಷ್ಟದಲ್ಲಿ ಅನುಭವಿಸಿ ಮೇಡಮ್. ಅದನ್ನೂ ತಗೋತಾ ಇಲ್ಲ. ಸ್ವಂತ ಮನೆನೂ ಇರಲ್ಲ, ಹಂಚಿನ ಮನೇಲಿದ್ದೀವಿ ಮೇಡಮು. ಅದು ಬೀಳಂಗಿದೆ, ಮಳೆ ಬಂದರೆ ಸೋರ್ತದೆಲ್ಲ. ತುಂಬ ಕಷ್ಟದಿಂದ ಹೊಂದಿದೆ ಮೇಡಮು. ಏನೋ ಒಂದು ನೀವು ದುಡ್ಡಿನ ವಿಷಯ ಹೋಗಿದ್ದಕ್ಕೆ ನೀವೊಂದು ನಮಗೆ ಕಣ್ಣೀರು ಕಮ್ಮಿ ಮಾಡಿದೆ ಮೇಡಮ್. ಅದೊಂದು ಸಂತೋಷ ಆಯಿತು, ತುಂಬ ಸಂತೋಷ ಆಯ್ತು ಮೇಡಮ್. ನಿಮ್ಗೆ ಭಾಳ ನನ್ರಿ. ನಿಮ್ಮ ಮುಂದೆ ನಮಗೆ ಏನು ಮಾಡ್ತಾರಂತ ಒಂದು ಭಯ ಬಿಡ್ತದೆ. ಈಗ ಅವ್ರು ಮತ್ತೆ ನಾವು ಇಲ್ಲೇ ಬರ್ತೀವಿ, ಮಂಜುನಾಥ್ ಅವರು ನಾವು ಬರ್ತೀವಿ, ನಾವು ಯಾರು ಬರ್ತೀನಿ ತಿಳ್ಕೊಂಡಿದ್ದೀರಾ, ಬಂದ ಮೇಲೆ ಗೊತ್ತಾಗತ್ತೆ ನಾವೇ ಬರೋದು ಅಂತ ಹೇಳಿ ನಮಗೆ ಭಯ ತೋರಿಸ್ಬಿಟ್ರು ಅವತ್ತು. ಆದ್ರಿಂದ ನಾವು ಆ ಭಯದಿಂದ ನಾವು ಇಲ್ಲಿ ಗಂಟ ನಿಮ್ಗೆ ಬಂದು ನಮ್ಮ ಎಲ್ಲ ಮಾತಾಡಿ ನಮ್ಮ ಕಷ್ಟಗಳೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಮೇಡಮು. ನಿಮ್ಮ ಕಷ್ಟಗಳು ಭಾಳ ಹೇಳ್ತಾ ಇದ್ದೀನಿ ಮೇಡಮು. ನಮಗೆ ಯಾರು ಈಗ ನಮ್ಮ ಕೈ ನೋವು, ಮೈ ನೋವು, ನಮಗೆ ಕಷ್ಟ, ಒಂದು ಆಸ್ಪತ್ರೆ ಹೋಗೋಕ್ಕೂ ಕಷ್ಟ ಆಗುತ್ತಾ ಇಲ್ಲ. ನೀವು ಹೋದ್ರೆ ಒಂದು ಅಂಗಡಿ ತಗೊಂತೀವಿ, ತಿಂತೀವಿ, ಹಂಗೆ ಇರ್ತೀವಿ. ಹೋದ್ರೆ 10,000, 20,000, 50,000 ಬೇಕು ಮೇಡಮ್. ಎಲ್ಲಿ ಹೋಗಕ್ಕಾಗತ್ತೆ? ಅಷ್ಟನ್ನು ಏನೋ ಒಂದು ನಂಬ್ಕೊಂಡಿದ್ದೆ ಮೇಡಮ್. ಇದು ಒಂದು ಏನೋ ಒಳ್ಳೇದಾದ್ರೆ ಮುಂದೆ ಏನೋ ಒಂದು ನಮ್ಮ ಕಷ್ಟಗಳು ನಮ್ಮ ಹತ್ರ 10 ರೂಪಾಯಿ ಇದ್ರೆ ಮಕ್ಕಳು ನಮಗೆ ಏನೋ ಒಂದು ನೋಡ್ತಾರೆ. ನಾವು ಇದ್ರ ತಾನೆ ಅವ್ರು ನೋಡೋರು. ಅವರೇ ಇಲ್ಲ. ಅವರು ಯಾವ ಕೆಲಸದಿಲ್ಲ, ಏನಿಲ್ಲ ಮೇಡಮು. ಮಕ್ಕಳು ಕೆಲಸ ಇಲ್ಲ, ಮನೆಗಿದ್ದಾರೆ 2 ಹೆಣ್ಮಕ್ಳು. ಒಬ್ಬಳು ಮದುವೆ ಆಗಿ 3 ಹೆಣ್ಮಕ್ಳು ಆಗ್ಬಿಡ್ತು ಮೇಡಮು. ಅವನು ಬೀದಿ ಬದ ಆಗಿಬಿಟ್ಟು ನಮ್ಮ ಮನೆಗಿದ್ದಾರೆ. ಮತ್ತೆ ಮಕ್ಕಳು ಸುಮ್ಮನೆ ನಾವು 8 ಜನ ಮನೆಗಿರ್ತೀವಿ ಮೇಡಮ್. ಬಹಳ ಕಷ್ಟದಲ್ಲಿ ಅನುಭವಿಸ್ತಾ ಇದೀವಿ ಮೇಡಮು. ನಾವು ಅಷ್ಟೆಲ್ಲ ಹೇಳಿ ಕಾಲಿಗೆ ಬಿದ್ದು ನಾವು ಕಾಲಿಗೆಲ್ಲ ಹಿಡ್ಕೊಬಿಟ್ಟಿದ್ವಿ ಮೇಡಮು. ಕಾಲಿಗೆಲ್ಲ ಹಿಡಿದು ದೇವರಿಗೆ ನಮಸ್ಕಾರ ಇವರಿಗೆ ನಮಸ್ಕಾರ ಮಾಡಿದ್ರು ಅಷ್ಟು ಮನ್ಸು ಕರಗಿಲ್ಲ ಮೇಡಮ್. ಸ್ವಲ್ಪನೂ ಕರಗಿಲ್ಲ ಮೇಡಮು. ಕಾಲು ಎತ್ತು ಮೇಲೆ ಟೇಬಲ್ ಮೇಲೆ ಲಾಸ್ಟ್ ದಿನ ಹೋಗುವಾಗ ಕಾಲು ಎತ್ತಿ ಮಾತಾಡ್ತಾರೆ.
ಮೇಡಮ್. ವಾಪಸ್ ಬರ್ತೀನಿ ಕಣ್ಣನವರೇ. ಸಿಬ್ಬಂದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ನಾರಾಯಣ ಸ್ವಾಮಿ ಅವರೇ, ಕೋರ್ಟ್ನಿಂದ ಒಂದು ಆರ್ಡರ್ ಬರುತ್ತೆ, ವಿ ಕುಲಪತಿಗಳು ಕೂಡ ಓಕೆ ಮಾಡ್ತಾರೆ, ಆದರೆ ಖಾಯಮಾತಿ ಬಗ್ಗೆ ಒಂದೇ ಒಂದು ಸ್ಟೆಪ್ಪಿಂದ ಎಷ್ಟು ಜನರ ಜೀವನ ನಿಂತಿದೆ ನೋಡಿ. ವರ್ಷಾನುಗಟ್ಲೆ ದುಡ್ದಿದ್ದಾರೆ, ಇನ್ನು ಮುಂದೆ ಏನು ಗತಿ ಅನ್ನೋದು ಪ್ರಶ್ನೆ. ನಾರಾಯಣ ಸ್ವಾಮಿ ಅವರೇ. ಮೇಡಮ್, ನಾವು ಕುವೆಂಪು ಯೂನಿವರ್ಸಿಟಿಯಲ್ಲಿ ಸುಮಾರು 34 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ವೀಪರ್ ಆಗಿ. ನಮಗೆ ಕೋರ್ಟಿಂದ ಒಂದು ಆದೇಶ ಬಂದಿತ್ತು ಮೇಡಮ್, ಕಾಯಂಗೊಳಿಸಿ ಅಂತ. ಅದು ತಗೊಂಡು ಮಂಜುನಾಥ್ ಸರ್ ಹತ್ರ ಹೋದ್ವಿ, ರಿಜಿಸ್ಟರ್ ಹತ್ರ. ಅವರು ಸ್ವಲ್ಪ ಖರ್ಚಾಗುತ್ತೆ, ಸ್ವಲ್ಪ ದುಡ್ಡು ಕೊಡ್ರಿ ಅಂತ ಹೇಳಿದ್ರು. ಕೊಟ್ವಿ ಮೇಡಮ್. ಅವ್ರು ಇಲ್ಲಿ ತನಕ 1.5 ವರ್ಷ ಆದ್ರೂ ನಮಗೆ ಕಾಯಮೇ ಮಾಡಿಲ್ಲ ಮೇಡಮ್. ಇಲ್ಲಿ ತನಕನೇ ಎಳ್ದಾಡ್ಸ್ಕೊಂಡೇ ಬಂದ್ರು ಮೇಡಮ್. ಕೊನೆಗೂ ಅವರು ಕಾಯ ಮಾಡದೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ಮೇಡಮ್. ಇದರಿಂದ ನಮಗೆ ಭಾರಿ ಅನ್ಯಾಯ ಆಗಿದೆ ಮೇಡಮ್. ನಮ್ಮ ಹತ್ರ ದುಡ್ಡು ಇಲ್ಲ ಮೇಡಮ್. ಒಡವೆ ಇಟ್ಟು ನೆಂತಿ ಇದು ಒಡವೆ ತಗೊಂಡೋಗಿ ಅಡ ಇಟ್ಟು ನಾನು ತಗೊಂಡ್ಬಂದು ಕೊಟ್ಟೆ, ಬಡ್ಡಿ ಸಾಲ ಮಾಡಿ ತಂದು ಕೊಟ್ಟೆ ಮೇಡಮ್. ಆದ್ರೂ ಕೂಡ ಹೇಳ್ಕೊಂಡ್ವಿ ಮೇಡಮ್, ಈ ತರ ನಮ್ಮ ಹತ್ರ ದುಡ್ಡಿಲ್ಲ ಸರ್, ಬಡ್ಡಿ ಸಾಲ ತಂದು ಮಾಡಿ ಕೊಡ್ತಾ ಇದೀವಿ, ಹೆಂಗಾದ್ರೂ ಮಾಡಿ ನಮಗೆ ಮಾಡಿ ಸರ್ ಅಂತ ಹೇಳಿದಕ್ಕೆ, ಖಂಡಿತ ನಾವು ಹೋಗೋದ್ರೊಳಗೆ ನಾವು ಮಾಡ್ಕೊಟ್ಟು ಹೋಗ್ತೀವಿ ಅಂದ್ರೆ ಕೊನೆ ಗಲಿಗಲಿ ಸರ್ ಈ ತರ ಮಾಡ್ಬಿಟ್ಟಂದ್ರೆ ಮತ್ತೆ ನಾನು ಕುವೆಂಪು ಯೂನಿವರ್ಸಿಟಿಗೆ ಮತ್ತೆ ನಾನು ಕುಲಸಚಿವನಾಗಿ ಬರ್ತೀನಿ ಅಂತ ಹೇಳಿದ್ರು ಮೇಡಮ್. ಅದು ಅಲ್ಲಿವರೆಗೂ ಕಾಯ್ತಾನೆ ಇರಿ ಅಂತ. ಒಂದು ಮಾಡೋದು ಲಂಚಗುಳಿ ಕೆಲಸ, ಲಂಚ ತಗೊಂಡು 1.5 ವರ್ಷ ಕಾಯಿಸಿ ಮತ್ತೆ ನಾನೇ ವಿವಿಗೆ ಕುಲಸಚಿವರಾಗಿ ಬರ್ತೀನಿ ಅಥವಾ ಕುಲಪತಿಯಾಗಿ ಬರ್ತೀನಿ, ನಾನು ಆಗ ನೋಡ್ಕೊಳ್ತೀನಿ, ಆಗ ಖಾಯಮಾತಿ ಮಾಡ್ತೀನಿ ಅನ್ನೋ ಮಾತು ಎಲ್ಲಿಗೆ ಬಂದು ನಿಂತಿದೆ ನೋಡಿ ನಮ್ಮ ವ್ಯವಸ್ಥೆ. ಆದರೆ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯಿಂದ ನಿಮಗೆ ದುಡ್ಡು ವಾಪಸ್ ಬಂದಿದೆ. ಖಂಡಿತ ಇದು ವಿವಿ ಕುಲಪತಿಗಳನ್ನ ಖಂಡಿತ ತಲುಪುತ್ತೆ. ಏನು ಕೆಲಸ ಆಗಬೇಕು ಅದಾದಷ್ಟು ಬೇಗ ಆಗಲಿ. ನಮ್ಮ ರಿಪೋರ್ಟರ್ಸ್ ಕೂಡ ಇದನ್ನ ಫಾಲೋ ಅಪ್ ಮಾಡ್ತಾರೆ. ಥ್ಯಾಂಕ್ ಯು. 4 ಜನಕ್ಕೆ ಧನ್ಯವಾದ. ಒಳ್ಳೆದಾಗುತ್ತೆಲ್ಲ. ಥ್ಯಾಂಕ್ ಯು. ಮಾಡೋದು ಲಂಚ ತಗೊಳ್ಳೋ ಕೆಲಸ, ಅದರಲ್ಲಿ ಕಾನ್ಫಿಡೆನ್ಸ್ ಏನಂದ್ರೆ ಮತ್ತೊಂದು ಸಲ ನಾನೇ ಇಲ್ಲಿ ಅಧಿಕಾರಕ್ಕೆ ಬರ್ತೀನಿ, ಬಂದು ನಿಮ್ಮನ್ನ ಖಾಯಮಾತಿ ಮಾಡ್ತೀನಿ ಅಂತ. ಎಂಥ ಕೆಟ್ಟ ವ್ಯವಸ್ಥೆಯಲ್ಲಿದ್ದೀವಿ ನಾವು ಅಂತ ಅನ್ನಿಸ್ಬಿಡುತ್ತೆ. ಆದಷ್ಟು ಬೇಗ ವಿವಿ ಕುಲಪತಿಗಳು ಈ ಸ್ಟೋರಿ ನೋಡಿ ಅವ್ರಿಗೆ ಏನು ಕೆಲಸ ಆಗಬೇಕು, ನ್ಯಾಯಾಲಯದಿಂದ ಏನು ಆರ್ಡರ್ ಬಂದಿದೆ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಇನ್ನೊಂದು ಸ್ಟೆಪ್ ಬಾಕಿ ಇದೆ, ಅದನ್ನ ಆದಷ್ಟು ಬೇಗ ಮಾಡಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಡೆಫಿನೆಟ್ಲಿ ಈ ಸ್ಟೋರಿಯನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.